ಬೈ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ 10 ಮುಸ್ಲಿಂ MLAs, 4 MLC, ಒಬ್ಬರು ರಾಜ್ಯಸಭಾ ಮೆಂಬರು ಮತ್ತು ಎಲ್ಲ ಆಫೀಸ್ ಬೇರರ್ಸ್ ಸೇರಿ ಕಾಂಗ್ರೆಸ್ಗೆ ನಾವು ಒಬ್ಬರು ಮುಸ್ಲಿಂ ಕ್ಯಾಂಡಿಡೇಟ್ನ ಈ ಸರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದು ನಿಜ. ಅದು ಭಾಳ ಸೀರಿಯಸ್ ಆಗಿ ಪಾರ್ಟಿ ಕನ್ಸಿಡರ್ ಮಾಡಿತ್ತು. ಆದರೆ ನಾವು ಒಂದೇ ಒಂದು ಮಾಡಿದ ತಪ್ಪು ಏನೆಂದರೆ ಒಂದೇ ಹೆಸರು ಅಲ್ಲಿ ಹೇಳಿದ್ದು. ಎಲ್ಲರೂ ಸೇರಿ ಮಾತಾಡುವಾಗ ಒಂದೇ ಹೆಸರು ಜಬ್ಬಾರ್ ಅವರು ಟಿಕೆಟ್ ಕೊಡಬೇಕು ಅಂತ ಹೇಳಿದ್ವಿ. ಕೆಲವರು ನಂತರ ಹೋಗಿ ಸಪ್ರೇಟಾಗಿ ಆ ಅನ್ವರ್ ಭಾಷಾ ಪಕ್ಕದಲ್ಲಿ ಚಿತ್ರದುರ್ಗನಲ್ಲಿ ಬರ್ತಕ್ಕಂಥವರು ಅವ್ರಿಗೆ ಟಿಕೆಟ್ ಕೇಳಿದ್ರು. ಕಾಂಗ್ರೆಸ್ ಹೈಕಮಾಂಡ್ಗೆ, ಮುಖ್ಯಮಂತ್ರಿ ಅವ್ರಿಗೆ, ಉಪಮುಖ್ಯಮಂತ್ರಿ ಅವ್ರಿಗೂ ಆಸೆ ಇತ್ತು ಮುಸ್ಲಿಂ ಕ್ಯಾಂಡಿಡೇಟ್ನ ಕೊಡಬೇಕು. ಜಬ್ಬಾರ್ ಅವ್ರಿಗೆ 3 ಸರಿ MLC ಮಾಡಿದ್ದೀವಿ. 3 ವರ್ಷ ಇದೆ, ಇನ್ನು 2.5 ವರ್ಷ ಅವರ ಟರ್ಮ್ ಇದೆ. 3 ವರ್ಷನೇ ಇರ್ಬೋದು. ಯಾಕೆ ಅವ್ರಿಗೆ MLC ಮಾಡಿದ್ದೆ ಅಂದರೆ ಅಲ್ಲಿ ರೆಪ್ರೆಸೆಂಟೇಷನ್ ಕೊಡೋಕೆ ಆಗ್ತಾ ಇಲ್ಲ 2-3 ಡಿಸ್ಟ್ರಿಕ್ಟ್ನಲ್ಲಿ ಅಂತ ಹೇಳಿ ಅವ್ರಿಗೆ ನಾವು MLC ಮಾಡಿದ್ವಿ. ನಾವು ಎಲ್ಲರೂ ಅದಕ್ಕೆ ಆಕಾಂಕ್ಷೆ ಆಗಿದ್ದೀವಿ, ನಾವು ಎಲ್ಲರೂ ಕೇಳ್ತೀವಿ, ಅವ್ರು ಕನ್ಸಿಡರ್ ಮಾಡಿದ್ರು, ನಾವು ಒಪ್ಕೊಂಡಿದ್ದೀವಿ. ಆಯಿತು, ನಾವೆಲ್ಲ ಬೆಂಗಳೂರಿಂದ ಇದ್ದೀವಿ, ಆ ಭಾಗದಲ್ಲಿ ಆ ಇದರಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಹೇಳಿ ಅವ್ರು ಕೊಟ್ಟರು. ಈಗ ಅವ್ರು ಏನು ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ಆದರೆ ಹೈಕಮಾಂಡ್ನಲ್ಲಿ ಏನಾಯಿತು, ಅಲ್ಲಿ ಬಾಗಲಕೋಟ್ನಲ್ಲಿ ಮೇಟಿ ಅವ್ರ ಮಗನ ಕೊಡ್ತಾ ಇದ್ದೀವಿ, ಇಲ್ಲಿ ಅವ್ರ ಫ್ಯಾಮಿಲಿನಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿನಲ್ಲಿ ಕೊಟ್ಟಿಲ್ಲ ಅಂದರೆ ಒಂದು ರಾಂಗ್ ಮೆಸೇಜ್ ಹೋಗ್ತಿದೆ. ಮತ್ತು ನೀವು ಒಂದೇ ಹೆಸರು ಕೊಟ್ಟಿದ್ದೀರಾ, 4-5 ಹೆಸರು ಕೊಟ್ಟಿದ್ರೆ ನಮ್ಮ ಇಬ್ರಾಹಿಂ ಖಲೀಲುಲ್ಲಾನು ಅಲ್ಲಿ ಆಕಾಂಕ್ಷಿ, ಹುಸೇನ್ ಅವ್ರನ್ನೂ ಆಸ್ಪಿರೆಂಟ್ ಆಗಿದ್ದರು. ನಾವು ಯಾರು ಇವ್ರ ಹೆಸರೇ ಕೊಡಲಿಲ್ಲ. ನಮ್ಮ ಫೇಲ್ಯೂರ್ ಇದೆ ಅಲ್ಲಿ. ಅದಕ್ಕೆ ನಾವು ಇವತ್ತು ಹೈಕಮಾಂಡ್ ತಪ್ಪು ಮಾಡಿದೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆಯಿತು, ಎಲೆಕ್ಷನ್ ಅನೌನ್ಸ್ ಆಯಿತು, ಕ್ಯಾಂಡಿಡೇಟ್ ಅನೌನ್ಸ್ ಆಯಿತು. ಒಂದ್ಸರಿ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಬಿಟ್ರೆ ನಮ್ಮ ಎಲ್ಲರದ್ದು ಕರ್ತವ್ಯ ಏನಂದರೆ ನಾವು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸೋದು. ಕೆಲವರು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ರು. ನಮ್ಮ ಸಲೀಂ ಅಹಮದ್ ಸಾಹೇಬರು ಮತ್ತು ರಿಜ್ವಾನ್ ಅರ್ಷದ್ ಸಾಹೇಬರು ನಾವೆಲ್ಲ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಇದ್ವಿ. ಅವರು ಓಪನ್ ಆಗಿ ಹೇಳಿದ್ರು, 3-4 ಜನ ಕೆಲಸ ಮಾಡಲಿಲ್ಲ, ವಿರುದ್ಧವಾಗಿ ಮಾಡಿದ್ರಂತೆ. ಎಂಟೈರ್ ಕಮ್ಯುನಿಟಿನ ಬ್ಲೇಮ್ ಮಾಡೋದು ಸರಿಗಿಲ್ಲ. ಯಾರನ್ನ ತಪ್ಪು ಮಾಡಿದ್ದಾರೆ, ಯಾರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಆವತ್ತು ಹೇಳ್ತಾ ಇದ್ದೀವಿ, ಇವತ್ತೂ ಹೇಳ್ತೀವಿ. ನಾವು ಎಲ್ಲ ಪಕ್ಷದಲ್ಲೇ ನಾನು ವೈಸ್ ಪ್ರೆಸಿಡೆಂಟ್, ಇವರು ವೈಸ್ ಪ್ರೆಸಿಡೆಂಟ್ ಮತ್ತು ಚೇರ್ಮನ್ ಆಗಿದ್ದಾರೆ. ಮೈರೋಜ್ ಅವರು ಜನರಲ್ ಸೆಕ್ರೆಟರಿ ಮತ್ತು ಗ್ಯಾರಂಟಿ ಕಮಿಟಿ ವೈಸ್ ಚೇರ್ಮನ್ ಆಗಿದ್ದಾರೆ ಅಂತ. ಇಟ್ ಈಸ್ ಬಿಕಾಸ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ಮುಸಲ್ಮಾನರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ನಮಗೆ ಎಲ್ಲರೂ ಮಾಡಿದ್ದಾರೆ. ನಾವು ನಮ್ಗೆ ಎಲ್ರಿಗೆ ಇಲ್ಲಿ ಎಲ್ಲ ಕೂತಿದ್ದಾರೆ, ಎಲ್ಲರೂ ಹೋಗಿ, ಕೆಲವರು ಬಾಗಲಕೋಟ್ನಲ್ಲಿ, ಕೆಲವರು ದಾವಣಗೆರೆ ಸೌತ್ನಲ್ಲಿ ಕೆಲಸ ಮಾಡಿದ್ದೀವಿ. ಯಾರು ಕೆಲಸ ಮಾಡಲಿಲ್ಲ, ಯಾರು ಎಷ್ಟು ದಿವಸ ಬಂದಿದ್ದಾರೆ ಎಲ್ಲ ಲೆಕ್ಕಾಚಾರ ನನ್ನ ಹತ್ರನೇ ಇದೆ. ಯಾಕೆಂದರೆ ನಾನು ಕಾಂಗ್ರೆಸ್ ಆಫೀಸ್ಲಿ ಇನ್ಚಾರ್ಜ್ ಆಗಿದ್ದೆ. ಕೆಲವರು ಬಂದೇ ಇಲ್ಲ. ಅಲ್ಲಿ ಜಬ್ಬಾರ್ ಅವ್ರ ಮನೆ ಬಿಟ್ಟು ಆಚೆ ಬಂದಿಲ್ಲ. ಅವ್ರು ಏನಂದ್ರೆ ಪಕ್ಕದ ಮನೆಗೆ ಹೋಗಿದ್ರಿ, ನಮ್ಮ ಮನೆಗೆ ಬಂದಿಲ್ಲ. ಹಾಗೆ ಅಂದ್ರೆ ಪಕ್ಕದ ಮನೆ ಅವ್ನು ಕಾಂಗ್ರೆಸ್ ಅವ್ನಿದ್ದಾರೆ, ಅವ್ನು MLC ಇಲ್ಲ. ನೀವು 3 ಸರಿ MLC ಆಗಿದ್ದೀರ, ನಿಮ್ಮ ಡಿಸ್ಟ್ರಿಕ್ಟ್ ಅದು. ನೀವು ಆಚೆ ಬಂದು ನಮ್ಮ ಮೈನಾರಿಟಿ ಚೇರ್ಮನ್, ನೀವು ಪಾರ್ಟಿ ಕಮಿಟಿ ಮೈನಾರಿಟಿ ಚೇರ್ಮನ್, ಅವ್ರಿಗೇನು ಇನ್ವಿಟೇಷನ್ ಕೊಡಬೇಕಾ? ಅವರೇ ಸ್ವತಃ ಬಂದು ಕೆಲಸ ಮಾಡಬೇಕಾಗಿತ್ತು. ಕೆಲಸ ಮಾಡಲಿಲ್ಲ, ಪರವಾಗಿಲ್ಲ. ಈಗ ಹೈಕಮಾಂಡು, CM ಮತ್ತು ಡೆಪ್ಟಿ CM ಅವ್ರ ಹತ್ರ ಮಾಹಿತಿ ಇದೆ, ಯಾರು ಕೆಲಸ ಮಾಡಿದ್ದಾರೆ, ಯಾರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರಿಗೂ ಫಂಡಿಂಗ್ ಮಾಡಿದ್ದಾರೆ, ಎಲ್ಲೆಲ್ಲಿಂದ ಮಾಡಿದ್ದಾರೆ ಅಂತ. ಅದೇ ಇಟ್ಕೊಂಡ್ಬಿಟ್ಟು ಅವ್ರ ಮೈನಾರಿಟಿ ಚೇರ್ಮನಿಂದ ಅವ್ರಿಗೆ ಯಾರು ಹೇಳಿಲ್ವಲ್ಲ, ಅವರೇ ಸ್ವತಃ ರಿಸೈನ್ ಮಾಡಿಬಿಟ್ರು. ಕಾಂಗ್ರೆಸ್ ಮೆಂಬರ್ಶಿಪ್ಪಿಂದ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಸ್ವಾಗತ ಮಾಡ್ತೀವಿ, ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಏನು ಆಕ್ಷನ್ ತಗೊಳ್ಳಿ ನಿಜವಾಗ್ಲೂ ಕರೆಕ್ಟ್ ಆಗಿದೆ. ನೀವು ಅಷ್ಟು ಮಾಡಲಿಲ್ಲ ಅಂದರೆ ಪಾರ್ಟಿನಲ್ಲಿ ಡಿಸಿಪ್ಲಿನೇ ಇರಲ್ಲ. ಸಲೀಂ ಇವರು ನಸೀರ್ ಅಹಮದ್ ಸಾಹೇಬರು ಒಬ್ಬ ಹಿರಿಯರು,
ಎಷ್ಟು 4 ಸರಿ MLC MLA ಮಿನಿಸ್ಟರು 5 ಸರಿ ಸೀಟ್. 5 ಸೀಟ್ ಕೊಟ್ಟಿದ್ದೀವಿ. ಕೋಲಾರ್ನಲ್ಲಿ ಕಂಟೆಸ್ಟ್ ಮಾಡಿದ್ರು, ಬೆಂಗಳೂರಿನಲ್ಲಿ MLA ಆಗಿದ್ರು 5 ಸರಿ. 5 ಸರಿ. ಏನ್ ಬೇಕು ನಾವು ನಿಮ್ಗೆ? ಅವ್ರಿಗೆ ಮೆಂಬರ್ಶಿಪ್ ಇಂದ ಸಸ್ಪೆಂಡ್ ಮಾಡಲಿಲ್ಲ, MLC ತೆಗ್ದಿಲ್ಲ. ಅವ್ರಿಗೆ ಅಪಾಯಿಂಟ್ ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವ್ರಿಗೆ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿದ್ರು ಇಬ್ರಿಗೆ, ಗೋವಿಂದರಾಜ್ ಅವ್ರಿಗೆ ಇವ್ರಿಗೆ. ಇಬ್ರು ಗೋವಿಂದರಾಜ್ ಅವ್ರಿಗೂ ತೆಗೆದ್ರು. ಯಾರು ಕೇಳಲಿಲ್ಲ, ಅವ್ರ ಗುರುಗಳು ಯಾರು ಬಂದು ಕೇಳಲಿಲ್ಲ. ನಸೀರ್ ಅಹಮದ್ ಅವ್ರಿಗೂ ಅಷ್ಟೇ ಮಾಡಿದ್ದು, ಪಾರ್ಟಿಯಿಂದ ಅವ್ರಿಗೆ ಸಸ್ಪೆಂಡ್ ಮಾಡಲಿಲ್ವಲ್ಲ. ನಿಮ್ಗೆ ಏನೋ ಜವಾಬ್ದಾರಿ ಕೊಟ್ಟಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಯವರು, ಆ ಜವಾಬ್ದಾರಿ ನೀವು ನಿಭಾಯಿಸಿಲ್ಲ ನೀವು, ಅದಕ್ಕೆ ಅವರು ನಿಮ್ಗೆ ತೆಗೆದಿದ್ದಾರೆ. ಅದಕ್ಕೆ ಎಲ್ಲ ಸಮಾಜದವ್ರಿಗೆ, ಮುಖಂಡರಿಗೆ, ನಮ್ಮ ಧರ್ಮಗುರುಗಳಿಗೆ ಕೆಲವು ಜನ 4-5 ಜನ ಕೂಡಿಸ್ಬಿಟ್ಟು ನೀವು ಒಂದು ಸಭೆ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ತರಾತುರಿನಲ್ಲಿ ಒಂದು ಲೆಟರ್ ಹೆಡ್ ತಯಾರು ಮಾಡಿ, ಉಲ್ಮಾಯಿ ಕರ್ನಾಟಕ ಅಂತ, ನಾವೆಲ್ಲ ಅನ್ಯಾಯ ಆಗಿದೆ ಸಮುದಾಯಕ್ಕೆ ಅಂದರೆ. ಯಾಕೆ 10 ಜನ MLAಗಳಿದ್ದಾರೆ, ಯಾವ ಪಕ್ಷದ, ಇಡೀ ಇಂಡಿಯಾನಲ್ಲಿ ಯಾವ ಪಕ್ಷದಿಂದ 10 MLAಗಳು ಮುಸ್ಲಿಂ MLA ಇಡೀ ಕಂಟ್ರಿನಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಇದ್ದಾರೆ. ಒಂದ್ಸರಿ 22 MLAs ಇದ್ರು ಒಂದು ಕಾಲದಲ್ಲಿ. ಇದಕ್ಕೆ ನೀವು ಒಂದು ಡಿಸಿಪ್ಲಿನರಿ ಆಕ್ಷನ್ ತಗೊಂಡಿರೋದಕ್ಕೆ ಇದು ಇಂಟೈರ್ ಸಮುದಾಯಕ್ಕೆ ಅವಮಾನ ಆಗಿದೆ ಅಂತ ಹೇಳೋದು ಬಹಳ ತಪ್ಪು. ಮೊದಲನೇದಾಗಿ ನಾವು ಎಲ್ಲರೂ ಪಾರ್ಟಿ ಹೈಕಮಾಂಡ್ಗೆ ಕೇಳಿಕೊಳ್ಳೋದು ಏನಂದ್ರೆ, ಯಾರ್ಯಾರು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಪಾರ್ಟಿನಲ್ಲಿ ಡಿಸಿಪ್ಲಿನ್ ಇರಲ್ಲ. ಕೆಲವು ಜನ ಆಫೀಸ್ ಬೇರರ್ಸ್ ಇದ್ದಾರೆ, ಚೇರ್ಮನ್ಗಳು ಇದ್ದಾರೆ, ಯಾರೋ ಬಂದಿಲ್ಲ ಅಲ್ಲಿ. ದೇ ಆರ್ ಆಲ್ ಫಾಲೋವರ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಪರ್ಸನ್. ಅವ್ರಿಗೆ ಅಪಾಯಿಂಟ್ ಮಾಡಿರೋದು ಪಾರ್ಟಿ, ಅವ್ರ ಮೇಲೂ ಕ್ರಮ ತಗೊಳ್ಬೇಕು. ನಾವು ಹೈಕಮಾಂಡ್ನ ಕೇಳ್ತಾ